ಯಾರ್ಯಾರು ಬಂದಿದ್ದಾರೆ ತೋರಿಸ್ತೀನಿ ಇಲ್ಲಿ. MG ಟಾಪರ್, ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಓಕೆ. ಐಶು, ಅಲ್ಲಿ ಚಂದನ, ಆ್ಯಂಡ್ ಇದು ನಮ್ಮ ಕ್ಲಾಸ್, ನಮ್ಮದು ಹೊಸ ಕ್ಲಾಸ್ ನೋಡಿ ಗೈಸ್. ಹಾಂ ಗೈಸ್, ಹೊಸ ಕ್ಲಾಸು, ಹೊಸ ಸೆಕ್ಷನ್, ಹೊಸ ಫ್ರೆಂಡ್ಸು. ಅಲ್ಲಲ್ಲಲ್ಲಲ್ಲಲ್ಲಲ್ಲ, ನಾವು ಎ ಸೆಕ್ಷನಲ್ಲಿ ಇದ್ವಿ, ಎಲ್ಲ ಸೆಕ್ಷನ್ ಡಿವೈಡ್ ಮಾಡಿದ್ದಾರೆ ಗೈಸ್. MG ಹೇಳು. MG ಗೈಸ್, ಇವಳು ತುಂಬಾನೇ ಇಷ್ಟು ಬಾರ್ಡರ್ ಅಲ್ಲಿ ದಾಟ್ಕೊಂಡು ಬಂದಿರೋದು. ಬೇರೆ ಸೆಕ್ಷನ್ ಹೋಗೋಳು. ದನ ಮಿಸ್ ಯು, ದನ ಇದು ಮಿಸ್ ಯು. ನೆಕ್ಸ್ಟ್ ಐಶು ಫ್ರೆಂಡು ಓದ್ಲು, ಅಪೂರ್ವ. ಪಾಪ ನೀನು ಇಷ್ಟು ಜನ ಮಾತಾಡ್ಸಿದ್ರೆ ಕೇಳಲ್ಲ. ಹಾಂ ಗೈಸ್, ಆ್ಯಕ್ಚುಲಿ ನಮಗೆ 3rd ಸೆಮ್ಮಲ್ಲಿ ಒಂದು ಎಲೆಕ್ಟಿವ್ ಚೂಸ್ ಮಾಡ್ಕೊಳ್ಳಿ ಅಂತ ಹೇಳಿದರು. ಅದು ಚೂಸ್ ಮಾಡಿದ್ವಿ, ನಮಗೆ ಗೊತ್ತಿರಲಿಲ್ಲ ಅದು ಇಷ್ಟೆಲ್ಲ ಆಗುತ್ತೆ ಅಂತ. ಇವಾಗ ಎಲೆಕ್ಟಿವ್ ಮೇಲೆ ಕ್ಲಾಸ್ನ ಡಿವೈಡ್ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ನಾವು ಎ ಸೆಕ್ಷನ್ ಇದ್ವಿ, ನಾವಿವಾಗ B ಸೆಕ್ಷನ್. ಸೊ ನಾವೆಲ್ಲರೂ ಪುಣ್ಯಕ್ಕೆ ಒಂದೇ ಸೇಮ್ ಎಲೆಕ್ಟಿವ್ ತೊಗೊಂಡಿರೋ ಕಾರಣ ನಾವೆಲ್ಲ ಒಂದೇ ಕ್ಲಾಸ್. ಅದು ಬಂದೋ ಗೊತ್ತಿಲ್ಲ. ಇವಳು ನಂಬರ್ ಬಂದು 150 ಡ್ಯಾಶ್. ಹಾಂ, 150 ಸಲ್ಲಿದೆ. ಯಾರು ನಿಂದು ಹೋಗ್ಬಿಟ್ಟು ಚೆಕ್ ಮಾಡಲ್ಲ, ಅದು ಬೇರೆ ಪ್ರಶ್ನೆ. ಬರೀ ಇಂಥದೆಯಾ ಆಯ್ತಾ. ಬಟ್ ಅವ್ರು ಸ್ಟಾಪ್ ಮಾಡಿರೋದು ಇಷ್ಟಕ್ಕೆ 144ಗೆ. ಜಸ್ಟ್ ಒಂದು 10ನಲ್ಲಿ ಇವಳು ದಾಟ್ಕೊಂಡು ಬಂದಿರೋದು. ಅದು ಏನಂದ್ರೆ 10 ಮೆಂಬರ್ಸ್ ಅಲ್ಲ, ಅದ್ರೊಳಗೆ ನಾವು ತಗೊಂಡಿರೋ ಸ್ಟ್ರೀಮ್. ಯಾರಿಗೆ ಗೊತ್ತು ನೆಕ್ಸ್ಟ್ ನಿಂದೆ ಇರ್ತೇನೋ. ಇಲ್ಲ ಅಂದ್ರೆ ಇವ್ರನ್ನೆಲ್ಲ ಎಷ್ಟು ಮಿಸ್ ಮಾಡ್ಕೋತ ನಾನು ಅತ್ತೆ ಬಿಡ್ತಿದ್ದೆ ಗೈಸ್. ಏನಿಲ್ಲ, ಅಲ್ಲಿ ದನ ಇದ್ಲು ಅಂತ ಕುಣ್ಕೊಂಡು ಹೋಗ್ತಾ ಇದ್ರು. ಅದು ಬೇರೆ ಪ್ರಶ್ನೆ. ಇಲ್ಲಿ ಅವಳಿಗೆ ಬೇಜಾರಾಗ್ತದೆ ಬಿಕಾಸ್ ದನ ಇಲ್ಲ. ಇಲ್ಲಪ್ಪ, ದನ ಅಲ್ಲಿ ಅಂದ್ರೆ ದನ ನಾವು ಮಿಸ್ ಮಾಡ್ಕೊತೀವಿ. ಅವಳು ರಜಾ ಹಾಕಿ ಅಭ್ಯಾಸ ಮಾಡಿಸ್ಬಿಟ್ಟವಳು ನಮಗೆ. ಸೊ ಇವಾಗ ನಮಗೆಲ್ಲ ಹೊಸ ಫ್ರೆಂಡ್ಸ್ ಮಾಡ್ಕೋಬೇಕು ಗೈಸ್. ಇನ್ಮೇಲೆ ಮಾಡ್ಕೋತೀವಿ. MGನ ನಮ್ಮ ಗ್ರೂಪಿಂದ ಹೊರಗಡೆ ಇರೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಅಂದ್ರೂ ನಮ್ಮ ಬೆಂಚಲ್ಲೇ ಕೂತಿದ್ದಾಳೆ. ಇನ್ನೇನು ಇಷ್ಟರಲ್ಲೇ ಇಡ್ತೀವಿ. ಹಾಂ, ಇನ್ನೊಂದು ರಕ್ಷಾ ನಮ್ಮ ಕ್ಲಾಸ್. ನಾವು ಫಸ್ಟ್ ಸೆಮ್ಮಲ್ಲಿ ಅಂದ್ಕೊಂಡಿದ್ವಿ ಒಂದೇ ಕ್ಲಾಸ್ ಇರಬೇಕಿತ್ತು ಅಂತ, ಬಟ್ ಡಿವೈಡ್ ಆಗ್ಬಿಟ್ವಿ, ಮತ್ತು ಅಡ್ಜಸ್ಟ್ ಆಗ್ಬಿಟ್ವಿ ಹಂಗೆ. ಬಟ್ ಈ ಸತಿ ಅವಳು ನಮ್ಮ ಕ್ಲಾಸ್. ಸೊ ಎಲ್ಲ ಒಟ್ಟಿಗೆ ಇರ್ತೀವಿ ಇನ್ಮೇಲೆ. ನಮ್ಮ ಫ್ರೆಂಡ್ಸ್ ಬೇರೆ ಸೆಕ್ಷನ್. ರೆಡ್ಡಿಗೂ ಮಿಸ್ ಯು ರೆಡ್ಡಿ. ಪಾಪ ರೆಡ್ಡಿ ಅಂತೂ ಚಾನ್ಸೇ ಇರಲಿಲ್ಲ, ಬಿಕಾಸ್ ಅವಳು ಡಿಫ್ರೆಂಟ್ ಎಲೆಕ್ಟಿವ್. ಏನೋ ನಮ್ಮ ಎಲೆಕ್ಟಿವ್ ಅಂದರೆ ಅವಳು ಬರ್ತಿದ್ಲು MG, ಬಿಕಾಸ್ ಅವಳು ಕಡಿಮೆ ಇತ್ತಲ್ವಾ UCBS. ಅವಳು ಬರೋಳು ಬಂದಿದ್ರೆ ಅವಳು ಬೆಳಿಗ್ಗೆ ಮಾರ್ನಿಂಗ್ ಬ್ಯಾಚ್ ಅಲ್ವಾ, ಕಡಿಮೆನೇ ಇರೋದು. ಬಟ್ ಅವಳು ಬೇರೆನೇ ಎಲೆಕ್ಟಿವ್. ಸೊ ರೆಡ್ಡಿನೂ ಓದು. ಎಲ್ಲ ಬೇರೆ ಬೇರೆ ಗಾಯ್ಸ್, ಎಲ್ಲ ಬೇರೆ ಬೇರೆ ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಇನ್ನು ಅವ್ರನ್ನೆಲ್ಲ ಫ್ರೆಂಡ್ಸ್ ಮಾಡ್ಕೋಬೇಕು. MG ಎಲ್ಲ ನೋಡ್ತಾ ಇದ್ದಾಳೆ ಯಾರ್ಯಾರನ್ನ ಫ್ರೆಂಡ್ಸ್ ಮಾಡ್ಕೊಳ್ಳಿ ಅಂತ. ಈಗ ಚಿಕ್ಕ ಗ್ರೂಪ್ ಇರುತ್ತೆ ಗೈಸ್, ದೊಡ್ಡ ಗ್ರೂಪ್ ಹಿಡ್ಕೊಂಡು. ಸೊ ಗೈಸ್, ಇವಾಗ ಜಸ್ಟ್ ಮನೆಗೆ ಬಂದೆ. ಕಾಲೇಜ್ ಎಲ್ಲ ಮುಗೀತು. ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿದೆ. ವ್ಲಾಗ್ ಮಾಡೋಣ ಅಂತ ವ್ಲಾಗಿಗೆ ಬಂದೆ. ಸೊ ಹ್ಯೂಜ್ ಡೇ, ಏನೇನೇನೋ ನಡೀತು ಕಾಲೇಜಲ್ಲಿ. ಆ್ಯಂಡ್ ಮೋಸ್ಟ್ ಆಫ್ ದ ಥಿಂಗ್ಸ್ ನಾನು ವ್ಲಾಗ್ ಮಾಡೋಕ್ಕೆ ಆಗಿಲ್ಲ, ಬಿಕಾಸ್ ನನಗೂ ಕೂಡ ಒಂದು ಸ್ವಲ್ಪ ಶಾಕಲ್ಲೇ ಇದೆ. ಸೊ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಮಾಡಿ ಸುಮ್ಮನಾದೆ ಅಷ್ಟೇ. ಬಟ್ ಈಗ ಹೇಳ್ತೀನಿ ಎಲ್ಲನೂ. ಫಸ್ಟ್ ಆಫ್ ಆಲ್ ಸಿಕ್ಕಾಪಟ್ಟೆ ಸೆಕೆ ಇದೆ, ಕೂದಲೆಲ್ಲ ಮೇಲೆ ಕಟ್ಬಿಡ್ತೀನಿ. ಅದೇ ಫಸ್ಟಿಂದ ಸ್ಟಾರ್ಟ್ ಮಾಡ್ತೀನಿ. ಫಸ್ಟು ಬೆಳಗ್ಗೆ ನಾನು ರಕ್ಷಾ ಇಬ್ಬರು ಸೇರಿ ಕಾಲೇಜ್ಗೆ ಹೊರಟ್ವಿ. ಆ್ಯಂಡ್ ಫಸ್ಟ್ ಡೇ ಇತ್ತು, ಆಟೋ ಅಲ್ಲೇ ಹೋಗೋಣ. ಮತ್ತು ಟೈಮ್ ಇತ್ತು, ಬಟ್ ಬಸ್ಸಸ್ ಎಲ್ಲ ರಶ್ ಇತ್ತು. ಸೊ ಫಸ್ಟ್ ಡೇನೇ ತುಂಬ ರಶ್ ಮಾಡ್ಕೊಂಡು ಹೋಗೋಕ್ಕೆ ನನಗೂ ಇಷ್ಟ ಇರಲಿಲ್ಲ. ಸೊ ಆಟೋ ಅಲ್ಲೇ ಹೋದ್ವಿ. ಸೊ ಓಕೆನಾ, ಆಟೋಲ್ಲಿ ಹೋದ್ವಿ. ಸ್ವಲ್ಪ ಬೇಗನೆ ಹೋದ್ವಿ. 10 o'clock ಕ್ಲಾಸಸ್ ಅಂದಿದ್ದು, ಬಟ್ 9ಗೆಲ್ಲ ಹೋಗಿದ್ವಿ ನಾವು. ಹೋದಾದಮೇಲೆ ಫಸ್ಟ್ ದೇವಸ್ಥಾನಕ್ಕೆ ಹೋದ್ವಿ ನಾವು. ಇದು ಫೈನಲ್ ಇಯರ್ ಡಿಗ್ರಿ ಆ್ಯಕ್ಚುಲಿ. ಬಟ್ ಇಷ್ಟು ದಿನದಲ್ಲೂ ನಾವು ಅಲ್ಲಿದ್ದಂಥ ಒಂದು ಫೇಮಸ್ ಟೆಂಪಲ್, ಅದು ನಂಗೆ ತುಂಬ ಇಷ್ಟ ಟೆಂಪಲ್. ಸೊ ಅಲ್ಲಿಗೆ ಹೋಗಿರಲಿಲ್ಲ, ಗೋವರ್ಧನ ಟೆಂಪಲ್ ಅಂತ. ಸೊ ಅಲ್ಲಿಗೆ ಹೋಗೋಣ ಅಂತ ಸುಮ್ಮನೆ ಸಡನ್ನಾಗಿ ಅಂದ್ಕೊಂಡು ಹೋಗಿದ್ದಿದ್ದು, ಏನು ಪ್ಲ್ಯಾನ್ ಮಾಡಿರಲಿಲ್ಲ. ದೇವಸ್ಥಾನಕ್ಕಂತೂ ಹೋಗಬೇಕು ಅಂತ ಇತ್ತು, ಅದು ನಮ್ಮದು ಅವಾಗಿಂದಲೂ ಬರ್ತಾ ಇರೋವಂಥದ್ದು. ಸೊ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಇತ್ತು, ಬಟ್ ಗೋವರ್ಧನಗೆ ಅಂತ ಪ್ಲ್ಯಾನ್ ಇರಲಿಲ್ಲ. ಸೊ ಗೋವರ್ಧನ ಟೆಂಪಲ್ಗೆ ಹೋದ್ವಿ. ಅದು ಫಸ್ಟ್ ಟೈಮ್ ನಾವು ಹೋಗಿದ್ದಿತ್ತು ಗೋವರ್ಧನಗೆ. ನನಗಂತೂ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಪಕ್ಕ ಇನ್ನೂ ಹೋಗ್ತೀನಿ ಆ ಟೆಂಪಲ್ಗೆ.
ಓಕೆ ದೆನ್ ಗೋವರ್ಧನ ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಾದಮೇಲೆ ಅಲ್ಲೇ ಆಂಜನೇಯ ಇತ್ತು. ಆಂಜನೇಯಗೆ ನಾವು ಯಾವಾಗಲೂ ಹೋಗ್ತಾ ಇರ್ತೀವಿ. ಸೊ ಆಂಜನೇಯಂಗೆ ಕೂಡ ಹೋಗ್ಬಿಟ್ಟು ನೆಕ್ಸ್ಟ್ ನಾವು ಕಾಲೇಜ್ಗೆ ಹೋದ್ವಿ. ಸೊ ನಮ್ದು ಹೇಗೆ ಅಂತಂದರೆ, ಸೊ ಸಿನ್ಸ್ ನಾವು ಡಿಗ್ರಿಗೆ ಬಂದಾಗಿಂದನೂ ನಾನು ರಕ್ಷಾ ಬೇರೆ ಬೇರೆ ಕ್ಲಾಸಸಲ್ಲಿ ಇರೋದು. ಆ್ಯಂಡ್ ನಮ್ಗೆ ಅದು ಸ್ಟಾರ್ಟಿಂಗಿಂದನೂ ಅಭ್ಯಾಸ ಆಗೋಗಿತ್ತು. ಸೊ ಕಾಲೇಜ್ ತನಕ ಹೋಗ್ತಾ ಇದ್ದೆ. ಆಮೇಲಿಂದ ಅವಳ ಕ್ಲಾಸ್ಗಳು ಹೋಗೋಳು, ನನ್ನ ಕ್ಲಾಸಿಗೆ ನಾನು ಹೋಗ್ತಾ ಇದ್ದೆ. ಈ ಸತಿ ಹಾಗೆ ಹೋದ್ವಿ, ಕಾಲೇಜಲ್ಲಿ ಹೋದೆ. ಆ್ಯಕ್ಚುಲಿ ನಾನು ಫಸ್ಟಿಗೆ ಕೂಡ ವ್ಲಾಗ್ ಮಾಡಿದ್ದೆ, ಬಟ್ ನಂಗೆ ಅಲ್ಲಿ ಫಸ್ಟ್ ಎಡ್ವರ್ಟ್ ಆಗಿದ್ದೇನು ಅಂದರೆ ನಾನು ಹೊಸ ಮೈಕ್ ಏನಿದೆ ಹೊಸ ಮೈಕ್ನ ತೊಗೊಂಡು ಹೋಗಿದ್ದೆ. ಬಟ್ ಹೊಸ ಮೈಕ್ ಅದು ಯಾಕೋ ಸಡನ್ನಾಗಿ ನಾನು ಕನೆಕ್ಟ್ ಮಾಡ್ಕೊಂಡು ಮಾತಾಡಿದ್ರು ರೆಕಾರ್ಡ್ ಆಗಿರಲಿಲ್ಲ. ಆಮೇಲೆ ನೋಡಿದೆ ಚಾರ್ಜ್ ಇರಲಿಲ್ಲ ಅದರಲ್ಲಿ ಅಂತ. ಬಟ್ ನಾನು ಚಾರ್ಜ್ ಹಾಕಿದ್ದೆ, ಸ್ಟಿಲ್ ಚಾರ್ಜ್ ಇರಲಿಲ್ಲ ಅದರೊಳಗೆ. ಸರಿ ಬಿಡು, ಮನೆಗೆ ಹೋಗಿ ಪ್ರಾಪರಾಗಿ ಚೆಕ್ ಮಾಡಿದ್ರಾಯ್ತು ಅಂತ ನಾನು ಅಲ್ಲಿ ಏನು ವ್ಲಾಗ್ ಮಾಡಿದ್ದೆ ಅದನ್ನ ನಾನು ಕನ್ಸಿಡರ್ ಮಾಡಿದೆ, ಅದನ್ನು ಡಿಲೀಟ್ ಮಾಡಿದೆ ನಾನು. ಸೊ ಯಾಕಂದರೆ ಏನೂ ವಾಯ್ಸ್ ಇರಲಿಲ್ಲ, ಸುಮ್ಮನೆ ನಾನು ಹಾಕಬೇಕಿತ್ತು ಅಂತ. ಸೊ ನಾನು ಡಿಲೀಟ್ ಮಾಡಿಬಿಟ್ಟೆ ಅದನ್ನು ಬೇಡ ಅಂತ. ಸೊ ಅದಾದಮೇಲೆ ನಮಗೆ ಕರೆದ್ರು. ಸೊ ಎಲ್ಲರೂ ಒಂದು ಕ್ಲಾಸಲ್ಲಿ ಕೂತ್ಕೊಳ್ಳಿ ಅಂತ. ಅದೇನಕ್ಕೋ ಗೊತ್ತಿಲ್ಲ, ನಿನ್ನೆಯಿಂದನೂ ಒಂದು ಸ್ವಲ್ಪ ಇಂಟ್ಯೂಷನ್ ಇತ್ತು ಅಂತಲೇ ಹೇಳ್ಬೋದು. ಸಮಥಿಂಗ್ ಏನೋ ಡಿಫ್ರೆಂಟ್ ಮಾಡ್ತಾರೆ ಅಂತ. ಬಟ್ ಕನ್ಫರ್ಮ್ ಎಲ್ಲ ಹಾಗೆ ಬರ್ತಾ ಇರುತ್ತಲ್ಲ ಮೈಂಡಿಗೆ ಥಾಟ್ಸ್. ಸೊ ಆ ಥರ ಬಂದಿರ್ಬೋದು ಅಂದ್ಕೊಂಡು ಸುಮ್ಮನೆ ಆಗಿದ್ದಿತ್ತು ಅಷ್ಟೇ. ಈವನ್ ನಾನು MG ಜೊತೆ ಸ್ವಲ್ಪ ಹಾಗೆ ಡಿಸ್ಕಸ್ ಮಾಡಿದ್ದೆ, ಏನಾದರೂ ಮಾಡ್ಬೋದಾ, ಹಾಗೆ ಮಾಡ್ಬೋದಾ, ಹೀಗೆ ಮಾಡ್ಬೋದಾ ಅಂತ. ಬಿಕಾಸ್ ಪ್ರತಿ ಸೆಮ್ಮಲ್ಲೂ ನಮಗೆ ಟೈಮ್ ಟೇಬಲ್ ರಿಲೀಸ್ ಮಾಡ್ತಾಯಿದ್ರು. ಬಟ್ ಈ ಸತಿ ನಮ್ಗೆ ಏನು ರಿಲೀಸ್ ಮಾಡಿರಲಿಲ್ಲ ಅವರು. ಇವಾಗ ಕಾಲೇಜ್ ಅಂದರೆ ನೆನ್ನೆ ಎಲ್ಲ ಮಾಡ್ತಾಯಿದ್ರು, ಬಟ್ ಈ ಸತಿ ಏನೂ ಮಾಡಿರಲಿಲ್ಲ. ಸೊ ಏನಾದರೂ ಬೇರೆ ಪ್ಲ್ಯಾನ್ ಮಾಡಿರ್ಬೋದು, ಫೈನಲ್ ಇಯರ್ ಬೇರೆ. ಸೊ ಏನಾದರೂ ಮಾತಾಡ್ಬೋದು ಅದು ಇದು ಅಂತ ಸುಮ್ಮನೆ ಆಗಿತ್ತು. ಬಟ್ ಎಲ್ಲ ಸೆಕ್ಷನ್ ಅವ್ರನ್ನೂ ಒಂದೇ ಕ್ಲಾಸಲ್ಲಿ ಕೂರ್ಸಾದ್ಮೇಲೆ ಅಲ್ಲಿ ಒಂದು ಸ್ವಲ್ಪ ಸ್ಟ್ರಾಂಗ್ ಫೀಲಿಂಗ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಓಕೆ, ಸಮಥಿಂಗ್ ಮಾಡ್ತಾ ಇದ್ದಾರೆ ಇವರು. ಇಲ್ಲಾಂದರೆ 4 ಸೆಕ್ಷನ್ ಇವತ್ತು ಒಟ್ಟಿಗೆ ಕೂರ್ಸೇ ಇರಲಿಲ್ಲ ಅವರು. ಆ ಥರ ಎಲ್ಲ ಮಾಡ್ಬೋದು, ಏನಾರು ಮಾಡ್ತಿದ್ದಾರೆ, ಏನಾರು ಹೇಳ್ತಾರೆ ಅಂತಲೇ ಸುಮ್ಮನೆ ಇದ್ವಿ. ಸೊ ಅದಾದಮೇಲೆ ಹೇಳಿದ್ದು ನಮ್ದೇನು 4 ಸೆಕ್ಷನ್ ಇತ್ತು, ಆ 4 ಸೆಕ್ಷನ್ನು ಫುಲ್ ಅವರು ಏನು ಇವಾಗಿತ್ತು ಅದನ್ನು ಪೂರ್ತಿ ತೆಗಿಬೇಕು ಅಂತ ಅವ್ರ ತಲೆಯಲ್ಲಿದ್ದು. ಏನಕ್ಕೆ ಏನು ಅಂತಂದರೆ, ನಮಗೆ ಲಾಸ್ಟ್ ಇಯರ್ ಒಂದು ಆಪ್ಷನ್ ಕೊಟ್ಟಿದ್ರು, ಎಲೆಕ್ಟಿವ್ಸ್ನ ಸೆಲೆಕ್ಟ್ ಮಾಡಬೇಕು ಅಂತ. ಎಲ್ಲರಿಗೂ 3 ಎಲೆಕ್ಟಿವ್ ಕೊಟ್ಟಿದ್ರು, ನಮ್ಗೆ ಯಾವ್ದು ಬೇಕು ನಾವು ಅದನ್ನು ಸೆಲೆಕ್ಟ್ ಮಾಡಬೇಕಿತ್ತು. ನಾನು ಕೂಡ ಒಂದು ಎಲೆಕ್ಟಿವ್ ಎಲ್ಲ ಸೆಲೆಕ್ಟ್ ಮಾಡಿದ್ದೆ. ಸೊ ಆ ಥರ 3 ಎಲೆಕ್ಟಿವ್ಸ್ ಏನು ಸೆಲೆಕ್ಟ್ ಮಾಡಿದ್ದೀವಲ್ಲ, ಸೊ ಆ 3 ಸ್ಟ್ರೀಮ್ಸ್ನ ಡಿಫ್ರೆಂಟ್ ಮಾಡಿ ಕ್ಲಾಸ್ ಮಾಡಬೇಕು ಅಂತ. ಬಟ್ ನಮ್ಮದು 4 ಸೆಕ್ಷನ್ ಇರೋವಂಥದ್ದು. ಸೊ 3 ಸೆಕ್ಷನಲ್ಲಿ ಮಾಡೋಕ್ಕೆ ಆಗಲ್ಲ, ಯಾಕಂದರೆ ನಾವು ಜನ ಜಾಸ್ತಿ ಇದ್ದೀವಿ ಅಂತ. ಸೊ ಒಂದು ಪರ್ಟಿಕ್ಯುಲರ್ ಸ್ಟ್ರೀಮ್ ಇದೆ, ಆ ಸ್ಟ್ರೀಮಿಗೆ ಜಾಸ್ತಿ ಜನ ಸೇರ್ಕೊಂಡಿದ್ದಾರೆ. ಆ ಸ್ಟ್ರೀಮಲ್ಲಿ ನಾನು ಕೂಡ ಒಬ್ಬಳು. ಸೊ ಆ ಸ್ಟ್ರೀಮ್ನ 2 ಭಾಗ ಮಾಡಿ 2 ಸೆಕ್ಷನ್ ಮಾಡ್ತೀವಿ ಅಂತ ಅವ್ರು ಹೇಳಿದಿತ್ತು. ಇದಿಷ್ಟು ಪ್ರಾಸೆಸ್ ಮಾಡ್ಕೊಳ್ಳೋಕ್ಕೆ ಅಲ್ಲಿ ಎಷ್ಟೊಂದು ಜನಕ್ಕೆ ಆಗಲಿಲ್ಲ. ಬಿಕಾಸ್ ಒಂದು 2 ವರ್ಷದಿಂದ ಎಲ್ಲರೂ ಜೊತೆಗೆ ಬಂದಿದ್ರು, ಎಲ್ಲ ಅಡ್ಜಸ್ಟ್ ಆಗಿಬಿಟ್ಟಿದ್ರು, ಎಲ್ಲರೂ ಅವರವರ ಒಂದು ಕಂಫರ್ಟ್ ಝೋನ್ನ ಅವ್ರು ಹುಡ್ಕೊಂಡಿದ್ರು. ಇವಾಗ ಸಡನ್ನಾಗಿ ಮತ್ತೆ ಇನ್ನೊಂದು ಏನು ಅಂತಂದರೆ, ಇದು ಫೈನಲ್ ಇಯರ್ ನಮ್ಮದು. ಸೊ ಫೈನಲ್ ಇಯರ್ ಅಂದ ತಕ್ಷಣ ಎಲ್ಲರ ಮೈಂಡಲ್ಲೇ ಹೇಗಿರುತ್ತೆ ಅಂದರೆ, ಏನೇ ಇಷ್ಟು ದಿನಗಳು ಆಗಿರಲಿ ಅದನ್ನೆಲ್ಲ ಬಿಟ್ಟು ಈ ಇಯರ್ ಚೆನ್ನಾಗಿ ಎಂಜಾಯ್ ಮಾಡಬೇಕು, ಮಜಾ ಮಾಡಬೇಕು. ಬಿಕಾಸ್ ಎಷ್ಟೋ ಜನಕ್ಕೆ ಇದು ಲಾಸ್ಟ್ ಇಯರ್ ಆಫ್ ದರ್ ಎಜುಕೇಷನ್ ಆಗಿರುತ್ತೆ, ಅವ್ರ ಸ್ಟೂಡೆಂಟ್ ಲೈಫ್ದೇ ಲಾಸ್ಟ್ ಇಯರ್ ಆಗಿರುತ್ತೆ. ಎಷ್ಟೊಂದು ಜನ ಡಿಗ್ರಿ ಆದಮೇಲೆ ಮಾಡಲ್ಲ ಅಂತ ಇದು ಮಾಡಿರ್ತಾರೆ. ಸೊ ಫುಲ್ ಎಂಜಾಯ್ ಮಾಡಬೇಕು, ಮೆಮೊರೀಸ್ನ ಕ್ಯಾರಿ ಮಾಡಬೇಕು, ಒಳ್ಳೆ ಮೆಮೊರೀಸ್ನ ಇಲ್ಲಿಂದ ತೊಗೊಂಡು ಹೋಗಬೇಕು ಅಂತ ಎಲ್ಲರಿಗೂ ಇರುತ್ತೆ. ಸೊ ಅದು ಮೇಯ್ನ್ಲಿ ಯಾರ ಜೊತೆ ಅಂದರೆ ನಮ್ಮ ಫ್ರೆಂಡ್ಸ್ ಜೊತೆ, ನಾವು ಯಾರ ಜೊತೆ ಫಸ್ಟಿಂದ ಬಂದಿರ್ತೀವಿ ಅವ್ರ ಜೊತೆಗೆ ಇರಬೇಕು ಅಂತ ಆಬ್ವಿಯಸ್ಲಿ ಇರುತ್ತೆ. ಅದು ಸಡನ್ನಾಗಿ ಫಸ್ಟ್ ಡೇ ಆಫ್ ದ ಕಾಲೇಜ್ ಈ ಥರ ಆಗೋಗಿದ್ದು ಎಷ್ಟೊಂದು ಜನಕ್ಕೆ ಹಾರ್ಟ್ ಬ್ರೇಕ್ ಆಯಿತು ಅಂತ ನಾನು ಅಲ್ಲಿ ಕುತ್ಕೊಂಡು ಅಬ್ಸರ್ವ್ ಮಾಡಿದ್ದು. ನಾನು ಈ ಥರ ಹೇಳಿದ್ರೆ ಒಂದು ಸ್ವಲ್ಪ ಏನಂತಾರೆ ರೂಢ ಅನಿಸ್ಬೋದು, ಅಥವಾ ಏನಂತಾರೆ ಕಲ್ಮನ್ಸು ಅನಿಸ್ಬೋದು. ಬಟ್ ನಂಗೆ ಆ್ಯಕ್ಚುಲಿ ಅಷ್ಟು ಫೀಲ್ ಆಗಲಿಲ್ಲ ಅಲ್ಲಿ. ಬಿಕಾಸ್ ಮೇ ಬಿ ಈ ಒಂದು ಸ್ಟೇಜ್ನ ನಾನು ಆಲ್ರೆಡಿ ದಾಟಿ ಬಂದಿದ್ದೆ. ಸೊ ನಂಗೆ ಅಷ್ಟು ಫೀಲ್ ಆಗಲಿಲ್ಲ. ಬಟ್ ಹೌದು, ಒಂದು ಸ್ವಲ್ಪ ಬೇಜಾರಂತೂ ಇರುತ್ತೆ. ಬಿಕಾಸ್ ನಾವು ಇದ್ದಂಥ ಫ್ರೆಂಡ್ಸ್ ಸರ್ಕಲ್ ಎಲ್ಲ ಡಿವೈಡ್ ಆಗಿಬಿಡುತ್ತೆ, ಎಲ್ಲರೂ ಒಂದೊಂದು ಕಡೆ ಹೋಗ್ಬಿಡ್ತಾರೆ. ಆ್ಯಂಡ್ ಫೈನಲ್ ಇಯರ್ ಅನ್ನೋಂಥದ್ದು ಹೊಸ ಫ್ರೆಂಡ್ಸ್ನ ಮಾಡ್ಕೊಳ್ಳೋಂಥ ಜಾಗ ಅಲ್ಲ. ಇರೋ ಫ್ರೆಂಡ್ಸ್ ಜೊತೆಗೆ ಇನ್ನೂ ಒಳ್ಳೆ ಮೂಮೆಂಟ್ಸ್ನ ನಾವು ಕಲೆಕ್ಟ್ ಮಾಡಬೇಕು ಅನ್ನೋವಂಥ ಒಂದು ಇಯರ್ ಆಗಿರುತ್ತೆ. ಎಲ್ಲರಿಗೂ ಒಂಥರ ಎಮೋಷ್ನಲ್ ಇಯರ್ ಇದು. ಫೈನಲ್ ಇಯರ್ ಇದಾಯಿತು, ಲಾಸ್ಟ್ ಮುಗೀತು. ಈಗ ನಮಗಿರೋದು ಅಷ್ಟೇ, ಏನು ಲಾಸ್ಟ್ ಆರ್ಟ್ ಸೆಮ್ ಅಂತ ನಮ್ಗೆ ಇವಾಗ ಒಂದು ಟ್ಯಾಗ್ ಇರೋದು, ಸೀನಿಯರ್ಸ್ ಅಂತ ಎಲ್ಲ. ಸೊ ಈ ಥರ ಒಂದು ಮೆಮೊರೇಬಲ್ ಜರ್ನಿ ತೊಗೊಂಡು ಹೋಗಬೇಕು ಅಂತ ಬಂದಿರೋ ನಮಗೆ ಸಡನ್ನಾಗಿ ಎಲ್ಲರೂ ಡಿವೈಡ್ ಮಾಡ್ತಿದ್ದೀವಿ ಅಂದಾಗ ಹಾರ್ಟ್ ಬ್ರೇಕ್ ಆಗೇ ಆಗುತ್ತೆ. ಒಬ್ಬೊಬ್ಬರಿಗೆ ಜಾಸ್ತಿ ಆಗುತ್ತೆ, ಒಬ್ಬೊಬ್ಬರಿಗೆ ಕಡಿಮೆ ಆಗುತ್ತೆ, ಅಷ್ಟೇ ಡಿಫ್ರೆನ್ಸ್ ಇರುವಂಥದ್ದು. ಸೊ ಆ ಥರ ಡಿವೈಡ್ ಮಾಡಬೇಕು ಅಂತ ಮಾಡಿದ್ರು. ಎಲ್ಲರಿಗೂ ಸ್ವಲ್ಪ ಶಾಕಲ್ಲೇ ಇತ್ತು. ಆಮೇಲೆ ಎಲ್ಲರ ಹೆಸರೆಲ್ಲ ಕರೆದು ಯಾರ್ಯಾರು ಹೇಗೆ ಡಿವೈಡ್ ಆಗಿದ್ದಾರೆ ಅಂತ. ನಮಗೇನು ಅಂತ ಅಂದರೆ, ನಮ್ಮದೇನು ಒಂದು ಸರ್ಕಲ್ ಇದೆ, ನಮ್ದೆಲ್ಲದು ಸೇಮ್ ಎಲೆಕ್ಟಿವ್ಸ್. ಸೊ ನಮಗೆ ಎಲೆಕ್ಟಿವ್ ಬಗ್ಗೆ ನಮ್ಗೆ ಚಿಂತೆ ಇರಲಿಲ್ಲ. ಬಟ್ ನಾವು ತೊಗೊಂಡಿದ್ದಂಥ ಎಲೆಕ್ಟಿವ್ ಏನಾಗಿತ್ತು ಅಂದರೆ ತುಂಬಾ ಜಾಸ್ತಿ ಸ್ಟ್ರೆಂತ್ ಇರೋವಂಥ ಎಲೆಕ್ಟಿವ್. ಸೊ ಅದು ಮತ್ತೆ ಡಿವೈಡ್ ಆಗುತ್ತೆ. ಅಲ್ಲಿ ನಮಗೆ ಸ್ವಲ್ಪ ಭಯ ಆಗಿದ್ದು. ಬಿಕಾಸ್
ಮತ್ತೆ ಡಿವೈಡ್ ಆಗ್ತೀವಿ ನಾವು ಇವಾಗ ಅಂತ. ಆದರೂ ಯಾರ ಕೈಯಲ್ಲೂ ಏನೂ ಇಲ್ಲ, ಹಾಕ್ತಿದ್ದೀವಿ ಅಂತಂದರೆ ಓಕೆ ಬಂದಿದ್ದನ್ನ ತೊಗೊಂಡು ಹೋಗ್ತಾ ಇರಬೇಕು ಅನ್ನೋ ಥರನೇ ನನ್ನ ಮೈಂಡಲ್ಲಿ ಫೀಡ್ ಆಗಿತ್ತು. ಅವ್ರು ಹೇಳಿದಾಗ ನಾನು ಡಿಸೈಡ್ ಆದೆ, ಓಕೆ ನಾನು ಇವ್ರ ಜೊತೆನೇ ಇರ್ಬೋದು ಅಥವಾ ಇವ್ರ ಜೊತೆನೇ ಇಲ್ದಿರ್ಬೋದು, ಬಟ್ ಅದೇನಂತಾರೆ ನನ್ನನ್ನು ನಾನು ಲೋ ಮಾಡ್ಕೊಳ್ಳೋ ಟೈಮ್ ಅಲ್ಲ ಇದು. ಈ 1 ಇಯರ್ ನಾನು ತುಂಬಾ ಕಲೆಕ್ಟ್ ಮಾಡ್ಕೋಬೇಕು. ಹೇಗೆ ನಾನು ಮೆಮೊರೀಸ್ನ ತೊಗೋಬೇಕು ಅಂತ ಇದ್ದೀನಿ, ಹಾಗೆ ನನ್ನ ಕೆರಿಯರ್ ಕೂಡ ಇದು ಒಂಥರ ನಾವೇನು ಕೇಳ್ತಾ ಬಂದಿರ್ತೀವಿ ಇಷ್ಟು ವರ್ಷದಿಂದ ನಮ್ಮ ಟರ್ನಿಂಗ್ ಪಾಯಿಂಟ್ ಅಂತ. ನನಗನ್ಸೋ ಪ್ರಕಾರ ಅದೆಲ್ಲದಕ್ಕಿಂತ ಟರ್ನಿಂಗ್ ಪಾಯಿಂಟ್ ಈ ಇಯರ್ ಆಗುತ್ತೆ ಅಂತ. ಈ ಇಯರ್ ನಾನು ಕುತ್ಕೊತೀನಿ, ನಾನು ಸ್ಕಿಲ್ಸ್ ಡೆವಲಪ್ ಮಾಡ್ಕೋತೀನಿ, ನಾನು ಒಂದು ಒಳ್ಳೆ ಜಾಬ್ ಪ್ಲೇಸ್ಮೆಂಟ್ ಆಗ್ತೀನಿ, ಅಥವಾ ನಾನು ಇನ್ನೂ ಚೆನ್ನಾಗಿ ಮಾಸ್ಟರ್ಸ್ ಮಾಡ್ಕೋತೀನಿ. ಎಲ್ಲನೂ ಡಿಪೆಂಡ್ ಆಗಿರೋದು ಈ ಇಯರ್ ಮೇಲೆ. ಸೊ ನಾನು ಏನೇ ಇದ್ರೂ ಈ ಇಯರ್ ನಾನು ವರ್ಕೌಟ್ ಮಾಡಬೇಕು. ನಾನಿವಾಗ ಲೋ ಆಗೋ ಅಂಥ ಟೈಮ್ ಅಲ್ಲವೇ ಅಲ್ಲ ಇದು ಅನ್ನೋದು ನನ್ನ ಮೈಂಡಲ್ಲಿ ತುಂಬಾ ಸ್ಟ್ರಾಂಗ್ ಆಗಿತ್ತು. ಸೊ ನಾನು ಏನಂದರೆ ನಾನು ಎಷ್ಟು ಎಕ್ಸ್ಪ್ರೆಸಿವ್ ಮಾಡ್ಕೊಳ್ಳಲ್ಲ, ಅಲ್ಲಿದ್ದಾಗ ಹೇಳ್ಕೊಳ್ಳಲ್ಲ. ಸೊ ಏನೇ ಇದ್ರೂ ನನ್ನ ಮನಸ್ಸಲ್ಲಿ ಸುಮ್ಮನೆ ಓಡ್ತಾ ಇರುತ್ತೆ ತಲೆಯಲ್ಲಿ, ಬಟ್ ಹೇಳ್ತಿರಲ್ಲ, ಸುಮ್ಮನೆ ಇರ್ತೀನಿ. ಅದಾದಮೇಲೆ ಎಲ್ಲ ಕರೆದ್ರು. ನಮ್ದ್ರೊಳಗೆ ಏನು ಅಂದರೆ MG ಏನಿದ್ದಾಳೆ, MG ಒಂದೇ ಡಿವೈಡ್ ಆಗುವಂಥ ಒಂದು ಬಾರ್ಡ್ರಲ್ಲಿ ಇದ್ದಿದ್ದು. ನಾವೆಲ್ಲರೂ ನನಗೆ ಕನ್ಫರ್ಮ್ ಇತ್ತು ನಾನು ನೆಕ್ಸ್ಟ್ ಗ್ರೂಪಿಗೆ ಬೀಳ್ತೀನಿ, ನಾನು ಒಂದಿಷ್ಟು ಫ್ರೆಂಡ್ಸ್ ಚಂದನ ಆಗಲಿ ಐಶ್ವರ್ಯ ಆಗಲಿ ನಾವೆಲ್ಲರೂ ನೆಕ್ಸ್ಟ್ ಗ್ರೂಪಿಗೆ ಬೀಳ್ತೀವಿ ಅಂತ ನನಗೆ ಕನ್ಫರ್ಮ್ ಇತ್ತು. ಬಿಕಾಸ್ ನಮ್ಮದೆಲ್ಲ ಏನು ರಿಜಿಸ್ಟರ್ ನಂಬರ್ ಇರುತ್ತೆ ಎಲ್ಲ ಲಾಸ್ಟಿಗೆ ಇದ್ದಿತ್ತು. MGದು ಮಾತ್ರ ಸ್ವಲ್ಪ ಸ್ಟಾರ್ಟಿಂಗಲ್ಲೇ ಇದ್ದಿತ್ತು. ಸೊ ಅವಳಿಗೊಂದು ಸ್ವಲ್ಪ ಜಾಸ್ತಿ ಭಯ ಇತ್ತು ಆ್ಯಕ್ಚುಲಿ ಅದು. ಬಟ್ ಏನೋ ಅವಳ ಲಕ್ ಅನ್ಬೋದು ಅಥವಾ ಅವಳದೇನೋ ಅವಳದೇ ಒಂದು ಲಕ್ ಇರ್ಬೋದು, ಅವಳು ಕೂಡ ನಮ್ಮದ್ರೊಳಗೆ ಬಿದ್ಲು. ಆ್ಯಂಡ್ ಶಿ ವಾಸ್ ವೆರಿ ಹ್ಯಾಪಿ ಅವಳಿಗೆ, ಬಿಕಾಸ್ ಅವಳಿಗೆ ಒಂದು ಎಮೋಷನಲ್ ಸಪೋರ್ಟ್ ಬೇಕಿತ್ತು ಅಂತ ಅನಿಸುತ್ತೆ. ಸೊ ಅವಳಿಗೆ ತುಂಬ ಇತ್ತು ಇಲ್ಲೇ ಇರಬೇಕು ಅಂತ. ಸೊ ಅವಳ ಇಚ್ಛೆ ಅಂತ ಹಾಗೆ ಇತ್ತು. ಆ್ಯಂಡ್ ಒನ್ ಮೋರ್ ಥಿಂಗ್, ಇದನ್ನ ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ, ಒಂಥರ ಕಂಪ್ಲೀಟ್ಲಿ ಅನ್ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು ನನಗೆ. ಒಂದು ಏನು ಅಂತಂದರೆ, ಚಿಕ್ಕ ವಯಸ್ಸಿಂದ ಒಂದು ಸ್ಕೂಲ್ ಟೈಮಿಂದ ಒಬ್ಬ ಫ್ರೆಂಡ್ ಜೊತೆಗೆ ಬಂದಿರ್ತೀವಿ. PU ಟೈಮ್ಸಲ್ಲೂ ಅವರೇ ಇರ್ತಾರೆ. ಅಂದರೆ ಎವ್ರಿ ಸ್ಟೇಜ್ ಒಂಥರ ಅವಳನ್ನ ಕ್ಯಾರಿ ಮಾಡ್ಕೊಂಡು ಅವಳ ಜೊತೆಗೆ ಒಂದು ಫ್ರೆಂಡ್ಶಿಪ್ ಇಟ್ಕೊಂಡು ಬಂದಿರ್ತೀನಿ. ಸಡನ್ನಾಗಿ ಡಿಗ್ರಿ ಅಂತ ಬಂದಾಗ ಸ್ಟಾರ್ಟಿಂಗಲ್ಲೇ ಡಿಗ್ರಿ ಫಸ್ಟ್ ಇಯರ್ ಫಸ್ಟ್ ಡೇನೇ ಸಪ್ರೇಟ್ ಆಗಿಬಿಡ್ತೀವಿ. ಒಂದೊಂದು ಕ್ಲಾಸ್ ಅಂತ ಸಪ್ರೇಟ್ ಫುಲ್ ಡಿವೈಡ್ ಆಗೋಗಿದ್ವಿ. ಆ್ಯಂಡ್ ಇದು ದೊಡ್ಡ ಮ್ಯಾಟರ್ ಅಲ್ಲ, ಬಟ್ ಏನಂದರೆ ಆ ಏಜಲ್ಲಿ ಅದು ತುಂಬ ದೊಡ್ಡದಾಗಿರುತ್ತೆ. ಆವಾಗ ಸ್ವಲ್ಪ ಬಿಟ್ಟಿರೋದು, ಇನ್ನೂ ಡಿವೈಡ್ ಆಗೋದು, ಕಂಪ್ಲೀಟಾಗಿ ಹೊಸ ಎನ್ವಿರಾನ್ಮೆಂಟ್ ಜೊತೆ ಅಡ್ಜಸ್ಟ್ ಆಗೋದು, ಹೊಸ ಫ್ರೆಂಡ್ಸ್ ಮಾಡ್ಕೊಳ್ಳೋದು, ಇದೆಲ್ಲ ಸ್ವಲ್ಪ ಕಷ್ಟ ಆಯಿತು. ಬಟ್ ಆ ಒಂದು ಏನಂತಾರೆ ಆ ಒಂದು ಟೈಮ್ನ ಕೂಡ ಪಾಸ್ ಮಾಡ್ಕೊಂಡು ಬಂದಿರೋ ಅಂಥವಳು ನಾನು. ಅಂಥದ್ರೊಳಗೆ ಈ ಸತಿ ರಕ್ಷಾ ಕೂಡ ನಮ್ಮ ಕ್ಲಾಸೇ. ಸೊ ನಾವೆಲ್ಲರೂ ಈ ಸತಿ ಒಂದೇ ಕ್ಲಾಸಿಗೆ ಬಿದ್ದಿದ್ದೀವಿ. ಇದೊಂಥರ ಅನ್ಎಕ್ಸ್ಪೆಕ್ಟೆಡ್, ಖುಷಿ, ಎಲ್ಲ ಥರ ಎಮೋಷನ್ಸು ಮಿಕ್ಸ್ ಆಗಿ ಬಂದಿರೋವಂಥದ್ದು. ಒಂದು ಕಡೆ ಖುಷಿ ಇರುತ್ತೆ, ಒಂದು ಕಡೆ ಬೇಜಾರಿರುತ್ತೆ. ಸೊ ಎಲ್ಲ ಇನ್ನು ಅಷ್ಟರೊಳಗೆ ನಮ್ಮ ಅಪೂರ್ವ ಅಕ್ಷಯ ಅವರೆಲ್ಲ ಮತ್ತೆ ಸಪ್ರೇಟ್ ಆಗಿಬಿಟ್ರು. ಸೊ ಅವರು ಇಬ್ಬರು ಕೂಡ ಬೇರೆ ಸೆಕ್ಷನ್ ಆದರು, ನಾವು ಬೇರೆ ಸೆಕ್ಷನ್ ಆದ್ವಿ. ಸೊ ಇಷ್ಟೆಲ್ಲ ನಡೀತು ಇವತ್ತು ಕಾಲೇಜಲ್ಲಿ. ಅದಕ್ಕೋಸ್ಕರ ನಾನು ಜಾಸ್ತಿ ವ್ಲಾಗ್ ಮಾಡಿಲ್ಲ, ಯಾಕಂದರೆ ಎಲ್ಲರಿಗೂ ಎಲ್ಲ ಥರ ಎಮೋಷನ್ಸ್ ಓಡ್ತಾ ಇರುತ್ತೆ. ಆ ಟೈಮಲ್ಲಿ ನನ್ನ ಎಮೋಷನ್ಸನ್ನು ನಾನು ತೋರಿಸ್ಕೊಂಡ್ಬಿಡ್ತಿದ್ದೆ, ಅವರಿಗೆ ಜಾಸ್ತಿ ನಡೀತಾ ಇದ್ದಿದ್ದು. ಸೊ ನಾನು ಅಷ್ಟಾಗಿ ಮಾಡಲಿಲ್ಲ. ಆ್ಯಂಡ್ ಟೀಚರ್ಸ್ ಇದ್ದರು, ಕಾನ್ಸ್ಟೆಂಟ್ಲಿ ಟೀಚರ್ಸ್ ಅಲ್ಲೇ ಇದ್ದರು. ಸೊ ಅವ್ರ ಮುಂದೆ ನಾನು ಅಷ್ಟು ಮಾಡಲ್ಲ ವ್ಲಾಗ್ ಎಲ್ಲ, ನನಗೆ ಸರಿ ಅನ್ಸಲ್ಲ ಅದೆಲ್ಲ. ಬಿಕಾಸ್ ಒಂದು ಏನಂತಾರೆ ಅವ್ರ ಮುಂದೆ ಅವರು ಎಷ್ಟೇ ಆಗಲಿ ದೊಡ್ಡವರು, ಅವ್ರ ಮುಂದೆ ಹೇಗಿರಬೇಕು ಹಾಗೇ ಇರಬೇಕು ಅಂತ ನನಗೆ ಅನಿಸುತ್ತೆ. ತುಂಬ ಕ್ಯಾಶುವಲ್ ಆಗಿ ಮಾತಾಡೋವಾಗೆಲ್ಲ ಮಾಡ್ಬೋದು, ಬಟ್ ಈ ಟೈಮ್ ಇಲ್ಲ ಅಂತ ನಾನು ಮಾಡಲಿಲ್ಲ ಅಲ್ಲೇನು ವೀಡಿಯೋಸು. ಅದೆಲ್ಲ ಆದಮೇಲೆ ಕ್ಲಾಸ್ ಫುಲ್ ವೈಫೈ ಗ್ರೇಟ್ ಆಗೋಯ್ತು. ನಾವು A ಸೆಕ್ಷನ್ ಇದ್ವಿ ಫಸ್ಟ್ ಇಯರಿಂದನೂ. ಇವಾಗಿಂದ ನಾನು ಅಫಿಷಿಯಲ್ ಆಗಿ B ಸೆಕ್ಷನ್ ಅವಳು. ಸೊ ಎಲ್ಲ ಚೇಂಜ್ ಮಾಡಿದ್ರು, B ಸೆಕ್ಷನಿಗೆ ಸೇರಿದ್ದೀವಿ. ಇವಾಗ ಮತ್ತೆ ಎಲ್ಲ ಒಂದೊಂದು ಕ್ಲಾಸ್ ಫಾರ್ಮ್ ಆಯಿತು. 4 ಸೆಕ್ಷನಿಂದ ಇವಾಗ ಇದ್ದಾರೆ ನಮ್ಮ ಕ್ಲಾಸಲ್ಲಿ. ಸೊ ಆ ಥರ ಆಗಿದ್ದು. ಇವಾಗ ಸಬ್ಜೆಕ್ಟ್ಸ್ ಎಲ್ಲ ಡಿವೈಡ್ ಮಾಡ್ತಾರೆ, ಬೇರೆ ಬೇರೆ ಟೀಚರ್ಸ್ ಬರ್ತಾರೆ. ಆ್ಯಂಡ್ ಮೋಸ್ಟ್ಲಿ ನಮ್ಮ ಸೆಕ್ಷನ್ಗೆ ತುಂಬ ಹೊಸ ಟೀಚರ್ಸ್ ಕೂಡ ಬರ್ತಾ ಇರೋವಂಥದ್ದು. ಸೊ ಇಷ್ಟು ಅಪ್ಡೇಟ್ ಇತ್ತು ಇವತ್ತು ಒಂದು ದಿನದ್ದು. ಅದಕ್ಕೆ ಇಷ್ಟೆಲ್ಲ ನಾನು ಅಲ್ಲಿ ಡೆಫಿನೆಟ್ಲಿ ಮಾತಾಡೋಕ್ಕಾಗ್ತಿರ್ಲಿಲ್ಲ ಅಂತ. ಸಿಕ್ಕಾಪಟ್ಟೆ ಶೆಕೆ ಕೂಡ ಇತ್ತು. ಇವಾಗ ಮನೆಗೆ ಬರೋಷ್ಟರೊಳಗೆ 3:34 ಏನೋ ಆಗಿರಬೇಕು ಟೈಮು. ಸೊ ಇದೆಲ್ಲ ಮುಗಿಸ್ಕೊಂಡೊಂದು ಮನೇಲಿ ಆರಾಮಾಗಿ ಹೇಳೋಣ ಅಂತ ಬಂದೆ. ಆ್ಯಂಡ್ ಇನ್ ಬಿಟ್ವೀನ್ ಇಷ್ಟೆಲ್ಲ ಆಗಿರೋದ್ರ ಮಧ್ಯ ಲಂಚ್ಗೆ ಹೋಗಿದ್ವಿ ನಾನು ರಕ್ಷಾ. ಅವಳು ಊಟ ತಂದಿರಲಿಲ್ಲ ಅಂತ ಹೊರಗಡೆ ಹೋಗಿ ನಾನ್ ವೆಜ್ ತಿಂದ್ಕೊಂಡು ಬಂದ್ವಿ ಫಸ್ಟ್ ಡೇ. ನನಗೆ ಇವತ್ತು ಹೇಗೆ ಫೀಲ್ ಆಯಿತು ಅಂದರೆ, ಲಿಟ್ರಲಿ ನಾನು ನೆನ್ನೆನ ಸಹ ಹೇಳ್ತಾ ಇದ್ದೆ, ನನಗೇನೋ ಡಿಗ್ರಿ ಫಸ್ಟ್ ಇಯರ್ಗೆ ಹೋಗ್ತಿರೋ ಥರ ಇದೆ. ಅಂದರೆ ಬೇರೆ ಸೆಮ್ಸಲ್ಲೆಲ್ಲ ನಂಗೆ ಹಾಗೆ ಅನಿಸಿರ್ಲಿಲ್ಲ ಅಷ್ಟು, ಬಟ್ ನೆನ್ನೆ ತುಂಬ ಅನಿಸಿತ್ತು. ಏನೋ PU ಮುಗಿಸ್ಕೊಂಡು ಫಸ್ಟ್ ಡೇ ಡಿಗ್ರಿ ಕಾಲೇಜ್ಗೆ ಹೋದರೆ ಹೇಗಿರುತ್ತಲ್ಲ ಆ ಥರ ನೆನ್ನೆ ಫೀಲ್ ಆಗ್ತಿತ್ತು. ಆ್ಯಂಡ್ ಫಸ್ಟ್ ಸೆಮ್ಮಲ್ಲಿ ಕೂಡ ಅಷ್ಟೇ ಈ ಥರ ಅಡ್ಮಿಷನ್ಸ್ ಎಲ್ಲ ಎಲ್ಲ ಮುಗಿದು ಪ್ರೊಸೀಜರ್ ಮುಗ್ದಾದ್ಮೇಲೆ ನಾನು ರಕ್ಷಾ ಹೋಗಿ ಅದೇ ಹೋಟೆಲಲ್ಲಿ ಕುತ್ಕೊಂಡು ನಾನ್ ವೆಜ್ ತಿಂದಿದ್ದು ನೆನಪಿತ್ತು. ಇವತ್ತು ಮತ್ತೆ ಅದೇ ಥರ ರೀಕ್ರಿಯೇಟ್ ಆಗಿದ್ದು ಏನೋ ಅದೆಲ್ಲ ನೆನಪಾಯಿತು ನನಗೆ. ಸೊ ಇಷ್ಟಿತ್ತು ಅಪ್ಡೇಟ್ಸ್. ಇವಾಗ ಸಾಕಾಯಿತು ನನಗೆ. ತುಂಬ ದಿನ ಆಯ್ತಲ್ವಾ
ಹೊರಗಡೆ ಕಾಲೇಜ್ಗೆಲ್ಲ ಹೋಗಿ ಬಿಸಿಲಲ್ಲೆಲ್ಲ ಸುತ್ತಾಡಿ ಬಂದು ಇವಾಗ ಬಂದೆ, ಫ್ರೆಶ್ ಅಪ್ ಆಗಿ ಎಲ್ಲ ಮೇಕಪ್ ಎಲ್ಲ ರಿಮೂವ್ ಮಾಡಿದೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಆಮೇಲೆ ಟ್ಯೂಷನ್ಸ್ ಇದೆ, ಟ್ಯೂಷನ್ ಮಾಡಬೇಕು. ಐ ಥಾಟ್ ಇವತ್ತು ಏನೇನೋ ಅಂದ್ಕೊಂಡು ಹೋಗಿದ್ದೆ, ಹೀಗೆ ಬ್ಲಾಗ್ ಮಾಡೋಣ ಹಾಗೆ ಬ್ಲಾಗ್ ಮಾಡೋಣ ಅಂತ. ಬಟ್ ನಾವೇನು ಅಂದ್ಕೊಂಡಿರ್ತೀವಿ ಅದು ಯಾವಾಗಲೂ ಆಗಲ್ಲ ಅನ್ನೋದಕ್ಕೆ ಇವತ್ತಿನ ದಿನ ಎಕ್ಸಾಂಪಲ್ ಅಂತ ನಾನು ತೊಗೋತೀನಿ. ಬಟ್ ಏನೇ ಇದ್ರೂ ವಿ ಹ್ಯಾವ್ ಟು ಮೂವ್ ಆನ್. ಆ್ಯಂಡ್ ಯಾರಿಗೋಸ್ಕರನೂ ಟೈಮ್ ನಿಲ್ಲಲ್ಲ. ಈ ಒಂದು ಕಟು ಸತ್ಯನ ಎಲ್ಲ ಅರ್ಥ ಮಾಡ್ಕೊಂಡ್ರೆ ಲೈಫ್ ವಿಲ್ ಬಿ ಈಸಿ ಅಂತ ಅನಿಸುತ್ತೆ. ಬಂದಿದ್ದನ್ನು ಬಂದಿರೋ ಥರನೇ ತೊಗೋಬೇಕು ಅಷ್ಟೆ.